ಯಾದಗಿರಿಯಲ್ಲಿ ರಣಮಳೆಯ ರೌದ್ರಾವತಾರ. ರಣಮಳೆಯ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದೆ. ಅಂಗಡಿಯ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿದೆ. ಇನ್ನು ಯಾದಗಿರಿಯಲ್ಲಿ ರಣಮಳೆಯ ರೌದ್ರಾವತಾರ ಸೃಷ್ಟಿಯಾಗಿದೆ. ರಣಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಂಗಡಿಯ ಮುಂಗಟ್ಟುಗಳಿಗೆ ನುಗ್ಗಿರುವಂತಹ ಮಳೆ ನೀರು ಜೊತೆಗೆ ಮಳೆಗೆ ವಾಹನ ಸವಾರರಿಗೂ ಕೂಡ ಒಂದು ಕಡೆ ತೊಂದರೆ ಆಗಿದೆ. ಅವರು ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ. ಕೇವಲ ಯಾದಗಿರಿಯ ಮಾತ್ರವಲ್ಲ, ಸಾಕಷ್ಟು ಭಾಗಗಳಲ್ಲಿ ಇವತ್ತು ಧಾರಾಕಾರವಾದಂತಹ ಮಳೆ ಕೂಡ ಬಂದಿದೆ, ಬಿರುಗಾಳಿ ಬಂದಿದೆ. ಇದರಿಂದ ಸಾಕಷ್ಟು ಕಡೆ ಮರಗಳು ಹುರುಳಿದ್ದಾವೆ. ಇನ್ನು ಯಾದಗಿರಿಯಲ್ಲೂ ಸಹಿತ ರಣಮಳೆ ಬಂದಿರುವಂಥದ್ದು. ಅಲ್ಲಿರುವಂತಹ ವಾಹನ ಸವಾರರು ಕೂಡ ದೊಡ್ಡ ಮಟ್ಟದ ರೀತಿಯಲ್ಲಿ ತೊಂದರೆಯಾಗಿದೆ. ಸೊ ನೀವು ನೋಡ್ತಾ ಇರುವ ದೃಶ್ಯಾವಳಿಗಳಲ್ಲಿ ಅದು ರಸ್ತೆನಾ ನದಿನಾ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅದರಲ್ಲಿ ರಸ್ತೆ ಯಾವುದು, ಗುಂಡಿಗಳ್ಯಾವುದು, ಚರಂಡಿ ಯಾವುದು ಒಂದೂ ಸಹ ಅರ್ಥ ಆಗೋದಿಲ್ಲ. ಸೊ ಈ ರೀತಿಯಾಗಿ ವಾಹನ ಸವಾರರು ಕೂಡ ಒಂದು ಕಡೆ ತೊಂದರೆ ಆಗ್ತಾ ಇರುತ್ತೆ. ಅಪಾಯ ಕೂಡ ಇಂತಹ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಸೊ ಧಾರಾಕಾರವಾದಂತಹ ಮಳೆಗೆ ವಾಹನ ಸವಾರರು ಈಗ ಪರದಾಟವನ್ನು ಪಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಾದಗಿರಿನಲ್ಲಿ ರಣಮಳೆ ಅಂತಾನೆ ಹೇಳ್ಬೋದು. ಕೇವಲ ಯಾದಗಿರಿ ಅಷ್ಟೇ ಅಲ್ಲ, ಸಾಕಷ್ಟು ಇನ್ನು ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಸಹಿತ ಧಾರಾಕಾರವಾದಂತಹ ಮಳೆ ಸಂಭವಿಸಿದೆ. ಈಗ ಯಾದಗಿರಿನಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಏನಿದ್ದಾವೆ, ಮಳೆ ಬಂದು ರಸ್ತೆಯೆಲ್ಲ ನದಿಯಂತಾಗಿದೆ, ರಸ್ತೆಗಳೆಲ್ಲ ಜಲಾವೃತಗೊಂಡಿರುವಂಥದ್ದು.